ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. BSK 6 ಸ್ಟೇಜ್ 4th H ಬ್ಲಾಕ್ ಅಲ್ಲಿ ನಾರ್ತ್ ಫೇಸಿಂಗ್ ಬಿಲ್ಡಿಂಗು ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲಾವಿಶ್ ಇಂಡಿಪೆಂಡೆಂಟ್ ಹೌಸ್ ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ. ಮನೆ ಮುಂದೆಗಡೆ ನಮ್ಗೆ 30 ಅಡಿ ರೋಡ್ ಇದೆ, ಎದುರುಗಡೆ ನಮ್ಗೆ ಗ್ರಾಸರಿ ಅಂಗಡಿ ಇದೆ, ಪಕ್ಕದಲ್ಲಿ ನಮ್ಗೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಹಾಸ್ಪಿಟಲ್ ಕೂಡ ಇರುವಂತದ್ದು. ಮನೆ ಮುಂದೆಗಡೆ ಒಳ್ಳೆ ಮೂಲಭೂತ ಸೌಕರ್ಯಗಳು ಸಿಗುವಂತಹ ಲೊಕೇಶನ್ ಅಲ್ಲಿ ನಮ್ಗೆ ಈ ಪ್ರಾಪರ್ಟಿ ಇದೆ. ಹಾಗೆ ಈ ಪ್ರಾಪರ್ಟಿಯಿಂದ ನಮ್ಗೆ ಕನಕಪುರ ರೋಡ್ ಅಲ್ಲಿ ಬರುವಂತಹ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಅಂಡ್ KCT ಕಾಲೇಜ್ ಜಸ್ಟ್ 1.2 ಕಿಲೋಮೀಟರ್ ಒಳಗಡೆನೆ ಈ ಪ್ರಾಪರ್ಟಿ ಇರುವಂತದ್ದು. ಇದು BDA ಪ್ರಾಪರ್ಟಿ ಆಗಿದೆ. ಇದೊಂಥರ ಒಂದು ಸ್ಪೆಷಲ್ ಮನೆ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಈ ಮನೆ ಹಿಂದೆಗಡೆ ನಮ್ಗೆ ಒಂದು ಎಕ್ಸ್ಟ್ರಾ ಲ್ಯಾಂಡ್ ಇದೆ. ಆ ಲ್ಯಾಂಡ್ ಫುಲ್ ನಮ್ಗೆ ಇಲ್ಲಿ ಗಾರ್ಡನ್ ಇರೋ ತರ ಒಂದು ಕ್ರಿಯೇಟ್ ಮಾಡ್ಕೊಬಹುದು. ಅದು ನಮ್ಗೆ ಈ ಮನೆಗೊಂದು ಬೆಸ್ಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇದೊಂಥರ ಸ್ಪೆಷಲ್ ಮನೆ ಅಂತ ಹೇಳ್ಬೋದು. ಎಲಿವೇಶನ್ ವೈಸ್ ಅಲ್ಲಿ ನೋಡೋದಾದ್ರೆ ನೋಡಬಹುದು, ಈ ಪೋರ್ಷನ್ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ನಮ್ಗೆ 2 ಗೇಟ್ ಜೊತೆಗೆ ಇಲ್ಲೊಂದು ಗೇಟ್ ಕೊಟ್ಟಿದ್ದಾರೆ. ಒಂದು ಬಂದು ನಮ್ಗೆ ವಾಕಿಂಗ್ ಗೇಟು, ಇಲ್ಲಿ ಬಂದು ನಮ್ಗೆ ಪಾರ್ಕಿಂಗ್ ಗೇಟು. ಫುಲ್ ನಮ್ಗೆ ಕವರ್ಡ್ ಆಗಿರುವಂತಹ ಗೇಟು ವಿತ್ ಫೆಂಡ್ರಾಮೆಟಿಕ್ ಶೀಟ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ನ್ಯಾಚುರಲ್ ಸ್ಟೋನು, ಅದ್ರ ಮೇಲ್ಗಡೆ ನಮ್ಗೆ ಸ್ಟ್ರಕ್ಚರ್ ಪಾಯಿಂಟ್ ವಿತ್ ಬಾಲ್ಕನಿಗೆ ನಮ್ಗೆ ಟಫಂಗಾಸ್ SS ವರ್ಕ್ ಕೂಡ ನಮ್ಗೆ ಬರುತ್ತೆ. ಈ ಪೋರ್ಷನ್ ಫುಲ್ ನಮ್ಗೆ ಏನಿದೆ ಇದೆಲ್ಲ ನಮ್ಗೆ ಟಫಂಗಾಸ್ SS ವರ್ಕ್ಗಳು ಬರುತ್ತೆ. ಅದೆಲ್ಲ ಪೆಂಡಿಂಗ್ ಇದೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, 30 ಅಡಿ ರೋಡ್, ಮೆಟ್ರೋ ಹತ್ರ, ಕನಕಪುರ ರೋಡ್ ಹತ್ರ, ವಿತ್ ಕಾವೇರಿ ವಾಟರ್ ಬರ್ತದೆ, ವಿತ್ ಓನ್ ಬೋರ್ವೆಲ್ ಕೂಡ ನಮ್ಗೆ ಇದೆ. ಬನ್ನಿ ವೀಕ್ಷಕರೀಗ ಮನೆ ಒಳಗಡೆ ಎಂಟ್ರಿ ಆಗೋಣ. ಈಗ ನಾನು ಮನೆ ಹಿಂದೆಗಡೆ ಇದ್ದೀನಿ. ಒಂದು ಗಾರ್ಡನ್ ಏರಿಯಾ ಅಂತ ಹೇಳಿದ್ನಲ್ಲ, ಈ ಜಾಗನ ಯೂಸ್ ಮಾಡಬಹುದು. ನೋಡಿ, ಇದು ಮನೆ ಹಿಂದೆಗಡೆ ಇರುವಂತಹ ಜಾಗ. ಎಕ್ಸ್ಟ್ರಾ ಮಾರ್ಜಿನ್ ಲ್ಯಾಂಡ್ ಇದು. ಆಸ್ ಏನ್ ಪೇಪರ್ ಇದೆ, ಆ ಪೇಪರ್ಗೆ ನಮ್ಗೆ 2030 ಈ ಮನೆನ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಇದು ಒಂದು ನಮ್ಗೆ ಎಕ್ಸ್ಟ್ರಾ ಮಾರ್ಜಿನ್ ಲ್ಯಾಂಡ್. ಇದನ್ನ ನಾವು ಆರಾಮಾಗಿ ಒಂದು ಗಾರ್ಡನ್ ಇರೋ ತರ ನಾವು ಯೂಸ್ ಮಾಡಬಹುದು. ಇನ್ ಕೇಸ್ ಏನಾದ್ರು ನಾವು ಆರ್ಗಾನಿಕ್ ತರ ಏನಾದ್ರು ತೋಟ ತರ ಏನಾದ್ರು ಕ್ರಿಯೇಟ್ ಮಾಡ್ಕೊಳ್ತೀವಿ ಅಂದ್ರೆ ಮನೆ ಹಿಂದೆಗಡೆ ನಾವು ಯೂಸ್ ಮಾಡ್ಕೊಬಹುದು. ಈ ಮನೆಗೆ ವಿಶೇಷತೆ ಈ ಎಕ್ಸ್ಟ್ರಾ ಮಾರ್ಜಿನ್ ಲ್ಯಾಂಡ್. ಇದು ಬಂದು ನಮ್ಗೆ ಕಾರ್ ಪಾರ್ಕಿಂಗ್ ಇಂದ ನಾವು ಎಕ್ಸ್ಟ್ರಾ ಲ್ಯಾಂಡ್ ಕೂಡ ನಾವು ಹೋಗ್ಬೋದು. ಆ ತರ ಜಾಗ ಈ ಪೋರ್ಷನ್ ಇಲ್ಲಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಎಕ್ಸಾಕ್ಟ್ ಕಾರ್ ಪಾರ್ಕಿಂಗ್ ಅಲ್ಲಿ ಇದೀನಿ. ಈಗ ವಿತಿನ್ ಇನ್ನೊಂದು 5 ಡೇಸ್ ಒಂದು 6 ಡೇಸ್ ವರ್ಕ್ ಮಾತ್ರ ಪೆಂಡಿಂಗ್ ಇದೆ. ಅದೆಲ್ಲ ನಮ್ಗೆ ಕಂಪ್ಲೀಟ್ ಆಯ್ತು ಅಂದ್ರೆ ಫುಲ್ ಕ್ಲೀನ್ ಆಗಿ ಹೋಗುತ್ತೆ. ಆಲ್ಮೋಸ್ಟ್ 99% ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು ಇದು. ನೋಡ್ಬೋದು, ಅವಾಗಲೇ ಸ್ಟಾರ್ಟಿಂಗ್ ಎಲಿವೇಶನ್ ಅಲ್ಲಿ ತೋರಿಸೋ ತರ 2 ಗೇಟ್ ಜೊತೆಗೆ ಒಂದು ವಾಕಿಂಗ್ ಗೇಟ್ ಇದೆ. ಬೋರ್ವೆಲ್ ಮತ್ತೆ ಸಂಪೂರ್ಣ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೇಟ್ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಜೊತೆಗೆ ಈ ಪಾರ್ಕಿಂಗ್ ಅಲ್ಲೇ ನಮ್ಗೊಂದು ಕಾಮನ್ ವಾಶ್ರೂಮ್ ಕೂಡ ನಮಗೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಹಾಗೆ ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ ಪ್ರಾವಿಷನ್ ಕೂಡ ನಮಗೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಇದೆಲ್ಲ ನೋಡಿ, ಪಾರ್ಕಿಂಗ್ ನಮಗೆ ಈ ತರ ಇದೆ. ಕಾವೇರಿ ವಾಟರ್ಗೆ ಈ ಪೋರ್ಷನ್ ಅಲ್ಲಿ ನಮಗೆ ಪೈಪ್ ಕನೆಕ್ಷನ್ ಕೊಟ್ಟಿದ್ದಾರೆ. ಮೀಟರ್ ಜಸ್ಟ್ ಒಂದು ಹಾಕಿಸ್ಕೊಬೇಕಷ್ಟೇ. ಅಂಡರ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಇನ್ನ ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ ನಮಗೆ ವೈಲ್ಡ್ ಆಗಿದೆ. ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದರೆ. ವಾಲ್ಗಳಿಗೆ 2x4 ಮೆಟ್ರೋಪಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಇಲ್ಲಿ ನೋಡಿದ್ರಲ್ಲ, ಈ ಸ್ಟೇರ್ ಕೇಸ್ ಅಲ್ಲಿ ಇಲ್ಲೊಂದು ಲೈಟ್ ಹೋಗಿದೆ, ಒಂದು ಪ್ರೊಫೈಲ್ ಲೈಟ್ ಹೋಗಿದೆ ಈ ಪೋರ್ಷನ್ ಅಲ್ಲಿ. ಚೆನ್ನಾಗಿದೆ. ಆಕ್ಚುಲಿ ಇದು ನೈಟ್ ಟೈಮ್ ಅಲ್ಲಿ ನೋಡ್ಬೇಕು, ತುಂಬಾ ಒಳ್ಳೆ ವ್ಯೂ ಕಾಣಿಸುತ್ತೆ ಅಂತ ಹೇಳ್ಬೋದು. ಅಲ್ಟಿಮೇಟ್ ಆಗಿದೆ. 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಅದು ಗೊತ್ತಾಗ್ತಾ ಇಲ್ಲ. ಆಸ್ ಎ ಕ್ಲೀನ್ ಅಂತ ಅಂದ್ರೆ ಫುಲ್ ಕ್ಲೀನ್ ಆಗಿ ನಿಮ್ಗೆ ಕಾಣಿಸುತ್ತೆ. SS ವರ್ಕು ಈ ಪೋರ್ಷನ್ ಅಲ್ಲಿ ನೋಡ್ಬೋದು. ಈ ಪಿಲ್ಲರ್ ಗಳೆಲ್ಲ ಇದೆಯಲ್ಲ, ಇದು ಅಕ್ರಾಲಿಕ್ ಸ್ಟೈಲ್ ಅಲ್ಲಿ ಇರುವಂತಹ ಪಿಲ್ಲರ್ ಗಳನ್ನ ಯೂಸ್ ಮಾಡಿದ್ದಾರೆ. SS ವಿತ್ ಅಕ್ರಾಲಿಕ್ ನಮಗೆ ಮಿಕ್ಸ್ ಆಗಿ ಬಂದಿರುವಂತಹ ಪಿಲ್ಲರ್ ಗಳು. ಆಸ್ ಎ ಮನೆ ಫುಲ್ ನಮಗೆ ಯೂಸ್ ಮಾಡಿರುವಂತಹ ಐಟಮ್ ಇದು. ಸ್ಟೇರ್ ಕೇಸ್ ನಮಗೆ ವೈಲ್ಡ್ ಆಗಿರೋದ್ರಿಂದ ದೊಡ್ಡದಾಗಿರುವಂತಹ ಐಟಮ್ ಕೂಡ ನಾವು ಆರಾಮಾಗಿ ನಾವು ಮನೆ ಒಳಗಡೆ ಮೂವ್ ಮಾಡಬಹುದು. ಅಷ್ಟು ಜಾಗ ಈ ಸ್ಟೇರ್ ಕೇಸ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಎದುರುಗಡೆಗೆ ಮನೆ ಇದೆ, ವಿತ್ ಅಂಗಡಿ ಇದೆ. ಇಲ್ಲಿ ಒಂದು ಕಾರಿಡಾರ್ ಕೂಡ ನಮಗೆ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಜೊತೆಗೆ ಆ ಪೋರ್ಷನ್ ಅಲ್ಲಿ ಕೂಡ ನಮಗೆ ಸ್ಪೇಸ್ ಇದೆ. ಇನ್ ಕೇಸ್ ಸಣ್ಣ ಪುಟ್ಟ ಐಟಮ್ಸ್ ಗಳು ಮತ್ತೆ ಗಾರ್ಡನ್ ತರ ಏನಾದ್ರು ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಆರಾಮಾಗಿ ನಾವು ಯೂಸ್ ಮಾಡ್ಕೊಬಹುದು. ಆ ತರ ಜಾಗ ಇರುವಂತದ್ದು. ಇದು ನಾರ್ತ್ ಬಿಲ್ಡಿಂಗು, ಈಸ್ಟ್ ಡೋರು. ವಾಸ್ಕಲ್ ಸೈಜ್ ನೋಡ್ಬೋದು. ನಮಗೆ ಈ ಪೋರ್ಷನ್ ಫುಲ್ ನಮಗೆ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. 4x9 ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಈ ಪೋರ್ಷನ್ ಅಲ್ಲಿ ನಮಗೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲಿ ಬಂದು ನಮಗೆ ಫಿಕ್ಸ್ಡ್ ಗ್ಲಾಸ್ ಬರುತ್ತೆ. ಇದು ಒಂದು ಜಸ್ಟ್ ಇದು ಟೆಂಪರರಿ ಡೋರು. ಮೈನ್ ಡೋರು ಬಂದು ನಮಗೆ ಕಿಚನ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ನ ಅದು ಫಿಟ್ ಆಗಿಲ್ಲ, ಬಟ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ನೋಡಿ, ಈಗ ಎಂಟ್ರಿ ಆದ್ರೆ ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್. ಸೆಂಟ್ರಲ್ ಇದು ವರ್ಕ್ ಮಾಡೋದಕ್ಕೆ ಒಂದು ಟೇಬಲ್ ನ ಯೂಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಾವು ಸೋಫಾ ಹಾಕೊಂಡ್ರೆ ಈ ಟೇಬಲ್ ಸ್ಪೇಸ್ ಏನಿದೆ ಆ ಟೇಬಲ್ ಜಾಗ ತಗೊಳುತ್ತೆ. ಆಕ್ಚುಲಿ ನಾನು ಹಾಗೆ ಉಳಿಸ್ಕೊಂಡೆ. ಏನಕ್ಕಂದ್ರೆ ಹಾಲು ಸ್ಪೇಸ್ ನಮಗೆ ಎಷ್ಟು ಬರುತ್ತೆ ಅಂತ ಒಂದು ಅಂದಾಜು ಬರಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಸೋಫಾ ಹಾಕೊಂಡ್ರೆ ನಮಗೆ ಈ ಜಾಗ ಇದೆ. ಸೆಂಟ್ರಲ್ಲಿ ನಾವು ಟೀ ಟೇಬಲ್ ನ ಈ ಪೋರ್ಷನ್ ಯೂಸ್ ಮಾಡಿದ್ರೆ ಇಲ್ಲೆಲ್ಲ ಓಡಾಡೋದಕ್ಕೆ ನಮಗೆ ಜಾಗ ಸಿಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಅದು ನಂಗೆ ಉಳಿಸ್ಕೊಂಡೆ. ಅಷ್ಟು ಜಾಗ ತಗೊಳುತ್ತೆ ಸೋಫಾ ಹಾಕೊಂಡ್ರೆ. ಇಷ್ಟು ತುಂಬಾ ನಮಗೆ ಹಾಲ್ ಜಾಗ ಸಿಗುತ್ತೆ. ಅಷ್ಟು ಕ್ಲೀನ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಹಾಗೆ ಸೀಲಿಂಗ್ ಅಲ್ಲಿ ನೋಡಿ
ಎಲ್ಲ ಇಂಟೀರಿಯರ್ ಅಲ್ಲೇ ನಮಗೆ ಕಂಪ್ಲೀಟ್ ಮಾಡಿ ವಿತ್ LED ಲೈಟು, ಲೈಟು ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಇದು ಫುಲ್ ನಮಗೆ ಸೀಲಿಂಗ್ ಫುಲ್ ನಮಗೆ ಇಂಟೀರಿಯರ್ ಮಾಡಿರುವಂಥದ್ದು. POP ಯಾವುದೇ ರೀತಿ ಮಿಕ್ಸ್ ಮಾಡಿಲ್ಲ, ಫುಲ್ ಇಂಟೀರಿಯರ್ ಡಿಸೈನ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು ಇದು. ಇದ್ರ ಎದುರುಗಡೆ ನೋಡ್ಬೋದು ವೀಕ್ಷಕರೇ, ಚಾರ್ಕೋಲ್ ಶೀಟ್ ಅಲ್ಲಿ ನಮಗೆ ರೆಡ್ ಕಲರ್ ಏನ್ ಕಾಣಿಸ್ತಿದೆಯಲ್ಲ ಬ್ಯಾಕ್ ಗ್ರೌಂಡ್, ಅದು ಚಾರ್ಕೋಲ್ ಶೀಟ್ ನ ಯೂಸ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಫುಲ್ TV ಯೂನಿಟ್ ಕೊಟ್ಟಿರುವಂತದ್ದು. ಕೆಳಗಡೆ ನಮಗೆ ಡ್ರಾಯರ್ ಬಾಕ್ಸ್ಗಳು ಇತ್ತು, ಸೆಟಪ್ ಬಾಕ್ಸ್ಗಳು ಇತ್ತು, ಸ್ಟೋರೇಜ್ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ನಮಗೆ ಪೂಜಾ ಮನೆ ಇದೆ. ಅಂದ್ರೆ ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಫುಲ್ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿರುವಂತದ್ದು. ಸೀಲಿಂಗ್ ನೋಡೋದಿಲ್ಲ, ಫುಲ್ ಲೈಟ್ ಆನ್ ಮಾಡೋದು ನಮಗೆ ಈ ತರ ಇದೆ. ಬ್ಯೂಟಿಫುಲ್ ಆಗಿ ತಗೊಂಡಿದ್ದಾರೆ. ಬಟ್ ಎಲ್ಲ ಕ್ಲೀನಿಂಗ್ ಪರ್ಪಸ್ ಇದೆಲ್ಲ ನಮಗೆ ಕವರ್ಗಳಿದೆ. ಕಂಪ್ನಿಯಿಂದ ಬರ್ಬೇಕಾದ್ರೆ ಯಾವುದೇ ರೀತಿ ಡ್ಯಾಮೇಜ್ ಮತ್ತೆ ಕ್ರಾಚಸ್ ಹಾಕ್ಬಾರ್ದು ಕವರ್ ಕೊಟ್ಟಿರ್ತಲ್ಲ, ಆ ಕವರ್ ಹಾಗೆ ಉಳಿಸ್ಕೊಂಡಿದ್ದಾರೆ. ಇದೆಲ್ಲ ನಾವು ಕ್ಲೀನ್ ಮಾಡಿದ್ರೆ ಇನ್ನ ರಾಯಲ್ ಆಗಿ ನಮಗೆ ಕಾಣಿಸುತ್ತೆ ಅಂತ ಹೇಳ್ಬೋದು. ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ, ಮನೆ ನಾರ್ತ್ ಫೇಸಿಂಗು, ಈಸ್ಟ್ ಡೋರು, 30 ಅಡಿ ರೋಡು, ಹಿಂದೆಗಡೆ ನಮ್ಗೆ ಗಾರ್ಡನ್ಗೆ ಜಾಗ ಇದೆ. ಮತ್ತೆ ಕನಕಪುರ ರೋಡ್ಗೆ ತುಂಬಾ ಅಂದ್ರೆ ತುಂಬಾ ಹತ್ರದಲ್ಲಿ ನಮ್ಗೆ ಈ ಪ್ರಾಪರ್ಟಿ ಇದೆ. ಮೇನ್ ಏನು ಅಂದ್ರೆ 80 ಅಡಿ ರೋಡ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. TV ಯೂನಿಟ್ ಆಯ್ತು. ಈ ಪೋರ್ಷನ್ ಫುಲ್ ನಮಗೆ ಇವತ್ತು ಸ್ಟೋರೇಜ್ ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಪೂಜಾ ಮನೆ. ಆರಾಮಾಗಿ ಒಬ್ರು ಕೂತ್ಕೊಂಡು ಪೂಜೆ ಮಾಡಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಗ್ರಾನೈಟ್ ಸ್ಲಾಬ್ ಕೊಟ್ಟಿದ್ದಾರೆ. ಕೆಳಗಡೆ ನಮಗೆ ವಿತ್ ಇಂಟೀರಿಯರ್ ಡಿಸೈನ್ ಅಲ್ಲಿ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲೆ ಸೀಲಿಂಗ್ ಅಲ್ಲಿ ಕೂಡ ಇಂಟೀರಿಯರ್ ಡಿಸೈನ್ ಅಲ್ಲಿ ಒಂದು ಗೋಪುರ ಶಾಲೆಯಲ್ಲಿ ತಗೊಂಡು ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಫ್ರೇಮ್ ಎಲ್ಲ ಬಂದು ನಮಗೆ ಟೀಕ್ವುಡ್ ಫ್ರೇಮ್ ಆಗಿದೆ. ಆಕ್ಚುಲಿ ಈ ಡೋರ್ ಏನಿದೆಯಲ್ಲ, ಆ ಡೋರ್ ಕೂಡ ನಮ್ಗೆ ಆಲ್ರೆಡಿ ರೆಡಿ ಇದೆ. ಇಲ್ಲಿದೆ ನೋಡಿ. ಇದು ಬಂದು ನಮಗೆ ಮೈನ್ ಡೋರ್. ಇದು ಎಲ್ಲ ಬಫಿಂಗ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ಜಸ್ಟ್ ಒಂದು ಫಿಟ್ ಮಾಡ್ಬೇಕಷ್ಟೇ. ಇದು ಮೈನ್ ಡೋರ್ ಬರುತ್ತೆ. ಗೇಜ್ ನೋಡಿದ್ರಲ್ಲ, ಗೇಜ್ ನೋಡಿ ಎಷ್ಟಿದೆ ಗೇಜ್. ಸಖತ್ತಾಗಿ ನಮ್ಗೆ ಕ್ವಾಲಿಟಿನ ಮೈಂಟೈನ್ ಮಾಡಿದ್ದಾರೆ. ಇದು ಬಂದು ನಮ್ಗೆ ಪೂಜಾ ಮನೆ ಫ್ರೇಮ್. ಇದು ಟೀಕ್ವುಡ್ ಫ್ರೇಮು. ಸೆಂಟ್ರಲ್ಲಿ ನಮ್ಗೆ ಗ್ಲಾಸ್ ಪಾರ್ಟಿಷನ್ ಬರುತ್ತೆ. ಟಫನ್ ಗ್ಲಾಸ್ ವಿತ್ ಟಚಿಂಗ್ ಇರುವಂತಹ ಗ್ಲಾಸ್ ಪಾರ್ಟಿಷನ್ ಬರುತ್ತೆ. ಎಲ್ಲ ರೆಡಿ ಇದೆ. ಸಣ್ಣ ಪುಟ್ಟ ಜಸ್ಟ್ ಇನ್ನೊಂದು 2% ವರ್ಕ್ ಮಾತ್ರ ನಮಗೆ ಪೆಂಡಿಂಗ್ ಇರುವಂತದ್ದು. ಆಲ್ಮೋಸ್ಟ್ ಇಂಟೀರಿಯರ್ ಡಿಸೈನ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಈಗ ನಾವಿರೋದು ಎಕ್ಸಾಕ್ಟ್ ಆಗ್ನೇಯದಲ್ಲಿ ಇರುವಂತಹ ಕಿಚನ್ ಏರಿಯಾದಲ್ಲಿ ನಾವಿದೀವಿ. ಸ್ಟೋರೇಜ್ ನೋಡ್ಬೋದು, ವಿತ್ ಡಿಸೈನ್ ನೋಡ್ಬೋದು. ಲವ್ಲಿಯಾಗಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಸಖತ್ತಾಗಿದೆ ಮತ್ತೆ ಸ್ಪೇಷಿಯಸ್ ಆಗಿ ವಿಶಾಲವಾಗಿ ಬಂದಿದೆ. ನಮ್ಗೆ ಕೆಳಗಡೆ ಎಲ್ಲ ನಮ್ಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. SS ಬ್ಯಾಸ್ಕೆಟ್ ಜೊತೆಗೆ ಇವತ್ತು ವುಡ್ ಫಿನಿಶಿಂಗ್ ಇರುವಂತಹ ಬ್ಯಾಸ್ಕೆಟ್ ಗಳನ್ನ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಸಿಂಕ್, ಆ ಪೋರ್ಷನ್ ಅಲ್ಲಿ ನಮಗೆ ಸ್ಟವ್, ಚಿಮ್ಮಿಗೆಲ್ಲ ಪ್ರಾವಿಷನ್ ಮಾಡಿದ್ದಾರೆ. ಆಕ್ವಾ ಗಾರ್ಡ್ಗೆಲ್ಲ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ವಿತ್ ಗ್ಲಾಸ್ ಡೋರ್ ಗಳನ್ನ ಕೊಟ್ಟಿದ್ದಾರೆ. ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ನೋಡಿ. ಮತ್ತೆ ಗ್ಲಾಸ್ ಡೋರ್ಗಳು, ಹೊರಗಡೆ ಫುಲ್ ನಮಗೆ ಸ್ಟೋರೇಜ್ ಬರುತ್ತೆ. ವಿತ್ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ಕಂಪ್ಲೀಟ್ ಆಗಿರುವಂತದ್ದು ವಿತ್ ಸ್ಟೋರೇಜ್ ಇದೆ. ಫುಲ್ ನಮಗೆ ಸ್ಟೋರೇಜ್ ಬರುತ್ತೆ ಮೇಲ್ಗಡೆ. ಇದು ಕೆಳಗಡೆ ನಮಗೆ ಪ್ರೊಫೈಲ್ ಲೈಟ್ ಕೂಡ ನಮಗೆ ಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ಲು ಎಲ್ಲಿವರೆಗೂ ಪ್ರೊಫೈಲ್ ಲೈಟ್ ಹೋಗಿದೆ ಅದೆಲ್ಲ ನಮಗೆ ಸ್ಟೋರೇಜ್ ಬರುವಂತದ್ದು. ಬ್ಯೂಟಿಫುಲ್ ಆಗಿ ತಗೊಂಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ ಒಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಗ್ಯಾಸ್ ಏನಾದ್ರು ಪಾಯಿಂಟ್ ಇರೋದ್ರಿಂದ ಒಂದು ಮಿಕ್ಸಿ ಆ ಥರದ್ದು ಏನಾದ್ರು ನಾವು ಕೂಡ ಇಟ್ಕೊಬಹುದು. ಕೆಳಗಡೆ ಕೂಡ ನಮಗೆ ಸ್ಟೋರೇಜ್ ಕೊಟ್ಟಿರುವಂತದ್ದು. ಇನ್ನ ಈ ಪೋರ್ಷನ್ ಅಲ್ಲಿ ಕೂಡ ಇಂಟೀರಿಯರ್ ಡಿಸೈನ್ ಅಲ್ಲಿ ಮಾಡಿ ಪ್ಯಾಂಟ್ರ ಎಲ್ಲ ನಮಗೆ ಕೊಟ್ಟಿದ್ದಾರೆ. ಪ್ಯಾಂಟ್ರ ಒಳಗಡೆ ವಿತ್ LED ಲೈಟ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ ಓವನ್ ಇಟ್ಕೊಳ್ಳೋದಕ್ಕೆ ಜಾಗ. ಇದ್ರ ಮೇಲ್ಗಡೆ ಕೂಡ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ. ಅಷ್ಟು ಕ್ಲೀನ್ ಆಗಿ ನಮಗೆ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಈ ಪೋರ್ಷನ್ ಫುಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಟೈಲ್ಸ್ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಅಲ್ಲೂ ಕೂಡ ನಮಗೆ ಗ್ರಾನೈಟ್ಸ್ ಕೊಟ್ಟಿರೋದ್ರಿಂದ ಇಲ್ಲಿ ನಮಗೆ ಫ್ಲೋರ್ ಮೌಂಟೆಡ್ ಒಂದು ಹ್ಯಾಂಡ್ ವಾಶ್ ಒಂದು ಬರುತ್ತೆ. ಅದಕ್ಕೆ ಇಲ್ಲಿ ಸ್ಪೇಸ್ ಕೊಟ್ಟಿರುವಂತದ್ದು ಜಾಗ ಇದು. ಹಾಗೆ ಇದ್ರ ಕೆಳಗಡೆ ಕೂಡ 3 ಬ್ಯಾಸ್ಕೆಟ್ ಗಳ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ 3 ಬ್ಯಾಸ್ಕೆಟ್, ಅಲ್ಲಿ 3 ಬ್ಯಾಸ್ಕೆಟ್, ಅದ್ರ ಪಕ್ಕದಲ್ಲಿ 3 ಬ್ಯಾಸ್ಕೆಟ್. ಒಳಗಡೆ ಎಲ್ಲ ಸ್ಟೋರೇಜ್, ಗ್ರಾಸರಿ ಐಟಮ್ಸ್, ಲಾಫ್ಟ್, ಇನ್ನ ಎಷ್ಟು ಬೇಕು ಕಿಚನ್ ಅಲ್ಲಿ ಜಾಗ ನಮಗೆ. ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸ್ಪೇಸ್ ನ ಕ್ಲೀನ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅಲ್ಟಿಮೇಟ್ ಆಗಿ ಬಂದಿದೆ. ಲವ್ಲಿ ಅಂತಾನೆ ಹೇಳ್ಬೋದು. ಹಾಗೆ ಈ ಕಿಚನ್ ಪಕ್ಕದಲ್ಲಿ ಬರೋದು ನಮಗೆ ಯುಟಿಲಿಟಿ. ಆರಾಮಾಗಿ ಒಂದು ಡಿಶ್ ವಾಶ್ ಇಟ್ಕೊಬಹುದು. ಅಷ್ಟು ಜಾಗ ಇದೆ. ಇನ್ ಕೇಸ್ ಹ್ಯಾಂಡ್ ವಾಶ್ ಏನಾದ್ರು ಮಾಡ್ಕೊಳ್ತಂದ್ರೆ ಕೂಡ ಅದು ಕೂಡ ನಾವು ಮಾಡ್ಕೊಬಹುದು. ಬೋತ್ ಸೈಡ್ ನಮಗೆ ಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಇದ್ರ ಪಕ್ಕದಲ್ಲಿ ನಮ್ಗೊಂದು ಕಾಮನ್ ಬಾತ್ರೂಮ್ ನ ಕೂಡ ಕೊಟ್ಟಿದ್ದಾರೆ. ಟಾಪ್ ಟು ಬಾಟಮ್ 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ರೆ. ಜಸ್ಟ್ ಕಾಮನ್ ಬಾತ್ರೂಮ್ ಅಷ್ಟೇ. ಇಲ್ಲಿ ಬಂದು ನಮಗೆ ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಮೋಡ್ ಒಂದು ಹಾಕೊಡ್ತಾರೆ. ವುಡ್ ಎಲ್ಲ ಬಂದ್ಬಿಟ್ಟು ನೋಡ್ಬೋದು. ಎಲ್ಲ ಟೀಕ್ವುಡ್ ನಮಗೆ ಯೂಸ್ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿ ಬಂದಿದೆ. ಅಲ್ಟಿಮೇಟ್ ಆಗಿದೆ. ನಾನು ಹಾಗೆ ಹೇಳಿದ್ನಲ್ಲ, ಈ SS ರೈಲಿಂಗ್ಸ್ ಅಲ್ಲಿ ಯೂಸ್ ಮಾಡಿರೋದೆಲ್ಲ ಬಂದು ನಮ್ಗೆ ಈ ಪಿಲ್ಲರ್ ಗಳೆಲ್ಲ ಅಕ್ರಾಲಿಕ್ ಯೂಸ್ ಮಾಡಿರುವಂತದ್ದು. ಇದೆಲ್ಲ ಬೊಂಬಾಟ್ ಆಗಿದೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸ್ಟೇರ್ ಕೇಸ್ ನಮ್ಗೆ 45mm ಗ್ರಾನೈಟ್ ನ ಯೂಸ್ ಮಾಡಿದರೆ. ಈ ಪೋರ್ಷನ್ ಫುಲ್ ನಮ್ಗೆ ಗ್ಲಾಸ್ ಬರುತ್ತೆ.
ಆಮೇಲೆ ಫುಟ್ಲೈಟ್ ಇದೆಯಲ್ಲ, ಆ ಫುಟ್ಲೈಟ್ ಎಲ್ಲ ನಮಗೆ ಆಟೋಮೆಟಿಕ್ ನ ಯೂಸ್ ಮಾಡಿರುವಂತದ್ದು. ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದೇ ಈ ಸ್ಟಡಿ ಯೂನಿಟ್. ಸಿಂಪಲ್ ಆಗಿದ್ರು ಕೂಡ ಸ್ಟೋರೇಜ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮೇಲ್ಗಡೆ ಫುಲ್ಲು ನಮಗೆ ಐಟಮ್ ಇಟ್ಕೊಳ್ಳೋಕೆ ಸ್ಟೋರೇಜು, ಈ ಫುಲ್ಲು ನಮಗೆ ಬುಕ್ ರ್ಯಾಕ್ಗಳು, ಬ್ಯಾಕ್ ಗ್ರೌಂಡ್ ಅಲ್ಲಿ ವಿತ್ ಲೈಟು, ಒಂದು ಲ್ಯಾಪ್ ಇಲ್ಲಾಂದ್ರೆ ಒಂದು ಡೆಸ್ಕ್ಟಾಪ್ ಇಟ್ಕೊಂಡು ಸಿಸ್ಟಮ್ ಕೆಲಸ ಮಾಡೋ ತರ ಒಂದು ಟೇಬಲ್ ವಿತ್ ಡ್ರಾಯರ್ ಬಾಕ್ಸ್ ನ ಕೊಟ್ಟಿದ್ದಾರೆ. ಆಗ್ನೇಯದಲ್ಲಿ ಕಿಚನ್ ಇತ್ತು. ಇಲ್ಲಿ ನಮಗೆ ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ನ ಮಾಡಿದ್ದಾರೆ. ಸೌತ್ ವೆಸ್ಟ್ ಕಾರ್ನರ್. ಸೌತ್ ಕಾರ್ನರ್ ಅಲ್ಲಿ ಏನೋ ನಮಗೆ ಕುಬೇರನ ಮೂಲೆ ಬರುತ್ತೆ. ಎಕ್ಸಾಕ್ಟ್ ಮಾಸ್ಟರ್ ಬೆಡ್ರೂಮ್ ನಾನು ತಗೊಂಡಿರುವಂತದ್ದು. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ರೆಡಿ ಇದೆ. ನಮ್ಗೆ ಒಂದು ಬೆಡ್ ಒಂದು ಹಾಕೊಬೇಕು ಅಷ್ಟೇ. ಲೆಫ್ಟ್ ಸೈಡ್ ಅಲ್ಲಿ ತುಂಬಾ ಜಾಗ ಇದೆ, ಎದುರುಗಡೆ ಜಾಗ ಇದೆ, ಈ ಪೋರ್ಷನ್ ಅಲ್ಲೂ ಕೂಡ ನಮ್ಗೆ ಜಾಗ ಇದೆ. ನೋಡಿದ್ರಲ್ಲ, ಇನ್ನ ಎಷ್ಟು ಬೇಕು ಜಾಗ. ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಟೀರಿಯರ್ ಡಿಸೈನ್ ತಗೊಂಡಿದ್ದಾರೆ. 3 ಡೋರ್ ಇರುವಂತಹ ಒಂದು ವಿಂಡೋ ಕೂಡ ನಮ್ಗೆ ಇಟ್ಟಿರುವಂತದ್ದು. ಹಾಗೆ ವಾರ್ಡ್ರೋಬ್ ನೋಡಿದ್ರೆ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ನ ಕೊಟ್ಟಿರುವಂತದ್ದು. ಮೇಲ್ಗಡೆ ವಿತ್ ಲಾಫ್ಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಟಿವಿ ಯೂನಿಟ್ ಕೂಡ ನಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ಸೌತ್ಗೆ ತಲೆ ಇಟ್ಕೊಳ್ತೀವಿ, ನಾರ್ತ್ಗೆ ಟಿವಿ ನೋಡೋ ತರ ನಮ್ಗೆ ಡಿಸೈನ್ ನ ಮಾಡಿರುವಂತದ್ದು. ಇನ್ನ ಕೆಳಗಡೆ ನೋಡಿದ್ರಲ್ಲ, ಫುಲ್ ಸ್ಟೋರೇಜ್ ಕೊಟ್ಟಿದ್ದಾರೆ. 3 ಪರ್ಗೋಲಗಳು ಕೊಟ್ಟಿರುವಂತದ್ದು ಈ ಪೋರ್ಷನ್ ವಿತ್ ಸ್ಟೋರೇಜ್ಗೆ. ಮೇಲ್ಗಡೆ ಕೂಡ ನಮ್ಗೆ ಸಜ್ಜಾ ಟೈಪ್ ಅಲ್ಲಿ ಕೊಟ್ಟಿರೋದ್ರಿಂದ ಏನಾದ್ರು ಐಟಮ್ಸ್ ಗಳನ್ನೆಲ್ಲ ನಾವು ಸ್ಟೋರೇಜ್ ಮಾಡ್ಕೊಂಡು ಹೋಗ್ಬೋದು. ಆ ತರ ಜಾಗ ಈ ಟಿವಿ ಯೂನಿಟ್ ಅಲ್ಲಿ ನಮ್ಗೆ ಪ್ರೊವೈಡ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮ್ಗೆ ಡ್ರೆಸ್ಸಿಂಗ್ ಏರಿಯಾ, ಮಿರರ್ ಹಾಕಿಲ್ಲ, ಹಾಕೊಡ್ತಾರೆ. ಡ್ರೆಸ್ಸಿಂಗ್ ಏರಿಯಾ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ, ವಿತ್ ಲೈಟ್ ಕೊಟ್ಟಿದ್ದಾರೆ. ಎದುರುಗಡೆಗೆ ನಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್ ವಿತ್ ಹ್ಯಾಂಡ್ ವಾಶ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿ ಸ್ಕೈ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಏನು ವುಡ್ ನೋಡ್ತಾ ಇದ್ರಲ್ಲ, ಎಲ್ಲ ನಮಗೆ ಟೀಕ್ ವುಡ್ ಯೂಸ್ ಮಾಡಿರುವಂತದ್ದು. ಇಡೀ ಬಿಲ್ಡಿಂಗ್ ಗೆ ಯೂಸ್ ಮಾಡಿರೋದಲ್ಲ, ವುಡ್ ಎಲ್ಲ ನಮಗೆ ಟೀಕ್ ವುಡ್. ಇದೆಲ್ಲ ನಮಗೆ ಇಂಟೀರಿಯರ್ ಡಿಸೈನಿಂಗ್ ನೋಡೋದಲ್ಲ. 3 ಸ್ಲೈಡಿಂಗ್ ಡೋರ್ ಇದೆ, ಫುಲ್ ಸ್ಟೋರೇಜ್ ಇರುವಂತದ್ದು. ಇದು ಮಾಸ್ಟರ್ ಬೆಡ್ರೂಮ್. ಇದ್ರ ಆಪೋಸಿಟ್ ಅಲ್ಲಿ ಬರುತ್ತೆ ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಫುಲ್ ಬ್ರೈಟ್ ಆಗಿದೆ. ನಮ್ಗೆ ವೆಂಟಿಲೇಷನ್ ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಏನಕ್ಕಂದ್ರೆ ಮನೆ ಮುಂದೆಗಡೆ 30 ಅಡಿ ರೋಡ್, ಮನೆ ಹಿಂದೆಗಡೆ ಸೆಟ್ ಬ್ಯಾಕ್ ಜಾಗ ಫುಲ್ ಇದೆ, ಗಾರ್ಡನ್ ಏರಿಯಾ, ಬೋತ್ ಸೈಡ್ ನಮ್ಗೆ ವೆಂಟಿಲೇಷನ್ ಇದೆ. ಅಲ್ಟಿಮೇಟ್ ಆಗಿದೆ. ಇನ್ನ ರೂಮ್ ಬಗ್ಗೆ ಮಾತಾಡೋದಾದ್ರೆ, ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರು ಕೂಡ ಓಡಾಡೋ ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಕೂಡ ಒಂದು ಸಿಸ್ಟಮ್ ಇಟ್ಕೊಂಡು ವರ್ಕ್ ಮಾಡೋ ತರ ಒಂದು ಸ್ಟಡಿ ಟೇಬಲ್ ಅಂತ ಕೊಟ್ಟಿದ್ದಾರೆ. ಮೇಲ್ಗಡೆ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಹಾಗೆ ಡ್ರೆಸ್ಸಿಂಗ್ ಏರಿಯಾ, ಅಟ್ಯಾಚ್ ಬಾತ್ರೂಮ್. ಓಕೆ, ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿ ಮಾಡಿದ್ದಾರೆ. ಸೇಮ್ ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್ ವಿತ್ ಹ್ಯಾಂಡ್ ವಾಶ್, ಫ್ಲೋರಿಂಗ್ ಬಂದು ನಮಗೆ ಆಂಟಿ ಸ್ಕೈ ವೆಟ್ರೋಫೆಟಲ್ಸ್. ವಾಲ್ಗಳಿಗೆಲ್ಲ ನಮಗೆ ಕ್ಲಾಸಿಕ್ ಫಿನಿಶಿಂಗ್ ಇರುವಂತಹ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇದು ನೋಡಿ, ಡೋರು ಇಲ್ಲಿದೆ. ಈ ಡೋರ್ಗೆ ನಮಗೆ ಮಿರರ್ ಬರುತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ನಮಗೆ ಡಿಸೈನ್ ವರ್ಕ್ ಕಂಪ್ಲೀಟ್ ಆಗಿ ವಿತ್ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದನ್ನ ಹಿಡನ್ ಬಾತ್ರೂಮ್ ತರ ಪ್ರೊವೈಡ್ ಮಾಡಿದ್ದಾರೆ. ಇದನ್ನ ಇಲ್ಲೊಂದು ನಾವು ಡೋರ್ ಹಾಕೊಂಡ್ರೆ ಹಿಡನ್ ಬಾತ್ರೂಮ್. ಹ್ಯಾಂಡಲ್ಸ್ ಇನ್ನ ಫಿಟ್ ಆಗಿಲ್ಲ, ಬಟ್ ಮಾಡ್ಕೊಡ್ತಾರೆ. ಅದು ಹಿಡನ್ ಬಾತ್ರೂಮ್ ಪ್ರೊವೈಡ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಒಂದು ಸ್ಮಾಲ್ ಬಾಲ್ಕನಿ ಏರಿಯಾನ ಕೊಟ್ಟಿದ್ದಾರೆ. ಗ್ಲಾಸ್ ಎಲ್ಲ ಬಂದಿಲ್ಲ, ಗ್ಲಾಸ್ ನಮ್ಗೆ ಹಾಕೊಡ್ತಾರೆ. ಟಫನ್ ಗ್ಲಾಸ್ ಎಲ್ಲ ಬರುತ್ತೆ ಎದುರುಗಡೆಗೆ, ಅದೆಲ್ಲ ನಮ್ಗೆ ಕೊಡ್ತಾರೆ. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ 2 ಮಾಸ್ಟರ್ ಬೆಡ್ರೂಮ್. 3ನೇ ಫ್ಲೋರ್ಗೆ ಹೋಗೋಣ. ನೋಡಿ, ಫುಟ್ಲೈಟ್ ಆನ್ ಆಗಿಲ್ಲಲ್ಲ, ಆಟೋಮೆಟಿಕ್ ಆನ್ ಆಗುತ್ತೆ. ನೋಡಿದ್ರಲ್ಲ, ಆಟೋಮೆಟಿಕ್ ಕಂಟ್ರೋಲ್ ಇರುವಂತಹ ಫುಟ್ಲೈಟ್ ಗಳನ್ನ ಯೂಸ್ ಮಾಡಿದ್ದಾರೆ. 3ನೇ ಫ್ಲೋರ್ಗೆ ಎಂಟ್ರಿ ಆಯ್ತು ಅಂದ್ರೆ ಈ ಪೋರ್ಷನ್ ಅಲ್ಲೂ ಕೂಡ ನಮ್ಮೊಂದು ಸ್ಟಡಿ ಯೂನಿಟ್ ಕೊಟ್ಟಿದ್ದಾರೆ. ಅಬ್ಸರ್ವ್ ಮಾಡಿದ್ರ ಟೋಟಲ್ ನಮ್ಗೆ 3 ಸ್ಟಡಿ ಯೂನಿಟ್ ಕೊಟ್ಟಿದ್ದಾರೆ. ಇದು ಸೇರಿ 3ನೇದು. ಎಂಟ್ರಿ ಆಗ್ತಾ ಇದ್ದಂಗೆ ಇದೊಂದು, ಇದು ಕೆಳಗಡೆ ಒಂದು, ಮತ್ತೆ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಒಂದು ಸ್ಟಡಿ ತರ ಒಂದು ಪರ್ಪಸ್ ಕೊಟ್ಟಿದ್ದಾರೆ. 3 ಕಡೆ ನಮ್ಗೆ ಪ್ರೊವೈಡ್ ಮಾಡಿದ್ದಾರೆ ಸ್ಟಡಿ ಪರ್ಪಸ್ಗೆ. ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಇನ್ನ ಕೆಳಗಡೆ ನೋಡ್ರಲ್ಲ ವೀಕ್ಷಕರೇ, ಸೇಮ್ ಆಸ್ ಇಟ್ ಇಸ್ ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಕಾಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ 2 ಡ್ರಾಯರ್ ಬಾಕ್ಸ್ ಗಳು, ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಸೆಮಿ ಇಂಟೀರಿಯರ್ ವರ್ಕ್. ಇಲ್ಲೂ ಕೂಡ ಅಷ್ಟೇ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಮೇಲ್ಗಡೆ ಲಾಫ್ಟ್ ವರ್ಕ್ ವಿತ್ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ವಿತ್ ಟಿವಿ ಯೂನಿಟ್ ಲವ್ಲಿ ಆಗಿದೆ. ಅಬ್ಸರ್ವ್ ಮಾಡ್ಬೋದು. ಈ ಟಿವಿ ಯೂನಿಟ್ ನ ನೋಡ್ತೀರ, ನನ್ಗೆ ಏನ್ ಅನ್ನಿಸ್ತಾ ಅಂದ್ರೆ, ಒಂದೊಂದು ಮನೆಗಳಲ್ಲಿ ಇದೇ ಟಿವಿ ಯೂನಿಟ್ ಗಳನ್ನ ಹಾಲಲ್ಲೇ ನಮ್ಗೆ ಮಾಡ್ಬಿಟ್ಟಿರ್ತಾರೆ. ಫುಲ್ ಲಕ್ಸುರಿ ಆಗಿದೆ ಅಂದ್ಬಿಟ್ಟು ಇದೇ ಟಿವಿ ಯೂನಿಟ್ ನ ಹಾಲಲ್ಲೇ ನಮ್ಗೆ ಡಿಸೈನ್ ಮಾಡ್ಬಿಟ್ಟಿರ್ತಾರೆ. ಇಷ್ಟು ಏನ್ ಕಾಣಿಸ್ತಿದಿಲ್ಲ, ಇಷ್ಟೇ ನಮ್ಗೆ ಹಾಲಲ್ಲಿ ಕೊಟ್ಬಿಟ್ಟಿರ್ತಾರೆ. ಬಟ್ ಇವರು ರೂಮ್ ಅಲ್ಲಿ ಕೊಟ್ಟಿದ್ದಾರೆ. ಸಕ್ಕತ್ತಾಗಿದೆ, ಖುಷಿ ಆಗುತ್ತೆ ನೋಡ್ತಾ ಇದ್ರೆ. ಚೆನ್ನಾಗಿದೆ.
ಇನ್ನು ಡ್ರೆಸ್ಸಿಂಗ್ ಏರಿಯಾ, ಅಟ್ಯಾಚ್ ಬಾತ್ರೂಮ್. ಸೇಮ್ ಕೆಳಗಡೆ ಸೆಕೆಂಡ್ ಫ್ಲೋರ್ ಅಲ್ಲಿ ಏನು ಮಾಸ್ಟರ್ ಬೆಡ್ರೂಮ್ ಅದ ಎಕ್ಸಾಕ್ಟ್ ಕಾಪಿ ಪೇಸ್ಟ್ ಅಂತ ಹೇಳ್ಬೋದು. ಏನಂದ್ರೆ ಡಿಸೈನ್ ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಓಕೆ, ಬ್ಲಾಕ್ ಅಂಡ್ ವೈಟ್ ನ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಬ್ರೈಟ್ ಆಗಿದೆ, ಸೇಮ್ ಏನು ಚೇಂಜಸ್ ಇಲ್ಲ. ಓಕೆ, ಬಟ್ ಏನಂದ್ರೆ ಇದು ಟಿವಿ ಯೂನಿಟ್ ಇದೆಯಲ್ಲ, ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಸಾಕತ್ತಾಗಿದೆ. ಸುಮ್ಮನೆ ಸಿಂಪಲ್ ಆಗಿ ಇದೊಂದು ಕ್ಯಾಬಿನ್ ಒಂದು ಕೊಟ್ಕೊಡ್ಬೋದಾಗಿತ್ತು. ಇವರೆಲ್ಲ ಎರಡೆರಡು ತರ ಇಲ್ಲೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಎಲ್ಲೂ ಕೆಲಸನ ಕಾಂಪ್ರಮೈಸ್ ಮಾಡಿಲ್ಲ. ಏನೇನು ಕೊಡ್ಬೇಕೋ ಕರೆಕ್ಟ್ ಆಗಿ ಯೂಸ್ ಮಾಡಿದ್ದಾರೆ. ಇದೆಲ್ಲ ಡ್ರಾಯರ್ ಬಾಕ್ಸ್ ಗಳು ಬರುತ್ತೆ ವಿತ್ ಸ್ಟೋರೇಜ್ ಎಲ್ ಶೇಪ್ ಅಲ್ಲಿ ತಗೊಂಡಿದ್ದಾರೆ. ಚೆನ್ನಾಗಿದೆ. ಈ ಮಾಸ್ಟರ್ ಬೆಡ್ರೂಮ್ ಅಪೋಸಿಟ್ ಅಲ್ಲಿ ಇರೋದು ನಮ್ಗೆ ಒಂದು ಮಲ್ಟಿ ಪರ್ಪಸ್ ರೂಮ್. ಹೋಮ್ ಥಿಯೇಟರ್, ಜಿಮ್ ರೂಮು, ಯೋಗ ರೂಮು, ಗೆಸ್ಟ್ ರೂಮು, ಪೂಜಾ ಮನೆ, ಏನ್ ಬೇಕಾದ್ರೂ ನಾವು ಮಾಡ್ಕೊಬಹುದು. ಪೂಜಾ ಮನೆ ಅಂದ್ರೆ ಏನಾದ್ರು ಫಂಕ್ಷನ್ಸ್ ಏನಾದ್ರು ಬಂದಾಗ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಅಂತ ಮಾಡ್ತಿಲ್ಲ, ಆ ತರ ಈ ಪೋರ್ಷನ್ ಅಲ್ಲಿ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಇಲ್ಲೂ ನಮ್ಗೊಂದು ಬಾಲ್ಕನಿ ಏರಿಯಾ ಅಂತ ಕೊಟ್ಟಿದ್ದಾರೆ. ಆ ಪೋರ್ಷನ್ ಅಲ್ಲಿ ನಮ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಕಂಪ್ಲೀಟ್ ಆಗಿ POP ವರ್ಕು ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಮಲ್ಟಿ ಪರ್ಪಸ್ ಫ್ಲೋರಿಂಗ್ ಬಂದು ನಮ್ಗೆ ಗ್ರಾನೈಟ್ ಹಾಕಿರೋದ್ರಿಂದ ಹೆಂಗ್ ಬೇಕಾದಂಗೆ ನಾವು ಅದನ್ನ ತರಿಸ್ಕೊಬಹುದು. ಹೆಂಗ್ ಬೇಕಾದ್ರದನ್ನ ನಾವು ಕನ್ವರ್ಟ್ ಕೂಡ ನಾವು ಮಾಡ್ಕೋಬಹುದು. ಇನ್ನ ಟೆರೆಸ್ ಹೋಗ್ತಾ ಇದ್ದಂಗೆ ಈ ಪೋರ್ಷನ್ ಅಲ್ಲಿ ನೋಡ್ಬೋದು ಸ್ಕೈಲೈಟ್ ಕೊಟ್ಟಿದ್ದಾರೆ. ಇದು ಟಫನ್ ಗ್ಲಾಸ್ ಕೂಡ ನಮ್ಗೆ ಹಾಕೊಟ್ಟಿರುವಂತದ್ದು. MS ಗ್ರಿಲ್ ವರ್ಕ್ ಗೇಟ್ ಟೆರೆಸ್ ಹೋಗೋದಕ್ಕೆ. ಟೆರೆಸ್ ವರ್ಗೂ ಕೂಡ ನಮ್ಗೆ ಮೆಟ್ಲಿತ್ತು ಅಂದ್ರೆ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಈ ಮೇಲ್ಗಡೆವರೆಗೂ ನಾವು ಸ್ಟೇರ್ ಕೇಸ್ ನ ಯೂಸ್ ಮಾಡ್ಬೋದು. ಫ್ಯೂಚರ್ಗೆ ಏನಾದ್ರು ನಾವು ಪಾರ್ಟಿ ತರ ಏನಾದ್ರು ಮಾಡ್ಕೊಬೇಕು, ಇಲ್ಲ ಅಂದ್ರೆ ಒಂದು ಗಾರ್ಡನ್ ಏರಿಯಾ ತರ ನಾವು ಕ್ರಿಯೇಟ್ ಮಾಡ್ಕೊಬೇಕಂದ್ರೆ ಆರಾಮಾಗಿ ನಾವು ಮಾಡ್ಕೋಬಹುದು. ಈ ಪೋರ್ಷನ್ ನಮ್ಗೆ ಸ್ಕ್ವೇರ್ ಟೈಪ್ ಅಲ್ಲಿ ಇರುವಂತಹ ಹ್ಯಾಂಗಲ್ ನ ನಮ್ಗೆ ಪ್ರೊವೈಡ್ ಮಾಡಿರುವಂತದ್ದು. ಬಟ್ಟೆ ಹಾರಾಕೊಳ್ಳೋದಕ್ಕೆ SS ವರ್ಕ್ ನಮ್ಗೆ ಈ ಪೋರ್ಷನ್ ಕಂಪ್ಲೀಟ್ ಆಗಿ ಅಕ್ರಾಲಿಕ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ ಪಿಲ್ಲರ್ ಗಳೆಲ್ಲ. ಟ್ಯಾಂಕ್ ರೂಮ್ ಮೇಲ್ಗಡೆ ಟ್ಯಾಂಕ್ ಕೊಟ್ಟಿದ್ದಾರೆ, ಸಿಂಟೆಕ್ ಟ್ಯಾಂಕ್ ಇದೆ. ಅದ್ರ ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್ ಪ್ರೊವೈಡ್ ಮಾಡಿದ್ದಾರೆ. ಇದ್ರ ಕೆಳಗಡೆ ನಮ್ಗೆ ಇಲ್ಲಿ ಮ್ಯಾನ್ಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಈ ಪೋರ್ಷನ್ ಅಲ್ಲಿ, ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ, ವಾಟರ್ ಬಿದ್ದು ವಾಲ್ ನ ಡ್ಯಾಮೇಜ್ ಆಗದಿರೋದಕ್ಕೆ ವಾಲ್ಗಳಿಗೆಲ್ಲ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಸೋಲಾರ್ ಪ್ರಾವಿಷನ್ ಮಾಡಿರುವಂತದ್ದು. ಇದು ಓಪನ್ ಟೆರೆಸ್. ಔಟರ್ ಲೊಕೇಶನ್ ನೋಡೋದಲ್ಲ, ಇಲ್ಲಿ ಮನೆಗಳಕ್ಕಿಂತ ಅಪಾರ್ಟ್ಮೆಂಟ್ಗಳೇ ಜಾಸ್ತಿ ಇದೆ. ಮನೆ ಮುಂದೆಗಡೆ ಹಾಸ್ಪಿಟ್ಲು, ಗ್ರಾಸರಿ ಶಾಪು, ಪ್ರತಿಯೊಂದು ಅವೈಲೇಬಲ್ ಇರುವಂತಹ ಲೊಕೇಶನ್ ಅಲ್ಲಿ ನಮ್ಗೆ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ನಮ್ಗೆ ಒಳ್ಳೆ ಪ್ರಾಪರ್ಟಿ. BSK 6 charge ಅಲ್ಲಿ ಬರುವಂತಹ BDA ಪ್ರಾಪರ್ಟಿ ಇದು. ಕನಕಪುರ ರೋಡ್ಗೆ ಬರುವಂತಹ BDA ಲೆವೆಟ್ಗೆ ಇದು ಹತ್ರ. KCT ಕಾಲೇಜು ಅಂಡ್ ವಾಜಳ್ಳಿ ಮೆಟ್ರೋ ಸ್ಟೇಷನ್, ದೊಡ್ಡ ಕಲ್ಸನ ಮೆಟ್ರೋ ಸ್ಟೇಷನ್, ಕೃಷ್ಣಂ ಹೋಟೆಲ್, A2B ಹೋಟೆಲ್ ಎಲ್ಲ ಈ ಪ್ರಾಪರ್ಟಿಗೆ ನಮ್ಗೆ ತುಂಬಾ ಹತ್ರ ಆಗುತ್ತೆ. ಆಮೇಲೆ ಕನಕಪುರ ರೋಡ್ ಅಲ್ಲಿ ಬರುವಂತಹ BMTC ಬಸ್ ಸ್ಟಾಪ್ ಮತ್ತೆ KSRTC ಬಸ್ ಸ್ಟಾಪ್ಗೂ ಕೂಡ ನಮ್ಗೆ ತುಂಬಾ ಹತ್ರ ಆಗುತ್ತೆ. 80 ಅಡಿ ರೋಡ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮ್ಗೆ ಈ ಪ್ರಾಪರ್ಟಿ ಇದೆ. ಮನೆ ಯಾವಾಗ್ಲೂ ಹೇಳ್ತೀನಿ, ಈ ಮನೆ ತುಂಬಾ ವಿಶೇಷವಾದಂತ ಮನೆ. ಏನಕ್ಕಂದ್ರೆ ಮನೆ ಮುಂದೆಗಡೆ 30 ಅಡಿ ರೋಡ್ ಇದೆ. ಮನೆ ಹಿಂದೆಗಡೆ ನಮ್ಗೆ ಗಾರ್ಡನ್ ಏರಿಯಾಗೆ ಜಾಗ ಇದೆ. BDA ಲೆವೆಟ್ ಅಲ್ಲಿ 20-30ಗಳಿಗೆ ಈ ತರ ಗಾರ್ಡನ್ ಏರಿಯಾ ಸಿಗೋದು ತುಂಬಾ ರೇರ್. ಬಟ್ ಈ ಮನೆಗಿದೆ, ಅದೇ ವಿಶೇಷತೆ. ಚೆನ್ನಾಗಿದೆ. ಈ ಮನೆ ಬಗ್ಗೆ ಏನಾದ್ರು ಇನ್ನೂ ಇನ್ಫಾರ್ಮೇಶನ್ ಏನಾದ್ರು ಬೇಕು ಅಂದ್ರೆ, ಈ ಮನೆ ಬಗ್ಗೆ ಏನಾದ್ರು ಪ್ರಾಪರ್ಟಿನ ವಿಸಿಟಿಂಗ್ ಮಾಡ್ಬೇಕು, ಓನರ್ ಜೊತೆ ಮಾತಾಡ್ಬೇಕು, ಈ ಮನೆನ ಬೈ ಮಾಡ್ಬೇಕು ಅಂದ್ರೆ ಸ್ಕ್ರೀನ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಹಾಗೆ ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಸೇಲ್ ಮಾಡಬೇಕು, ಇಲ್ಲ ಯಾವ್ದನ್ನ ಪ್ರಾಪರ್ಟಿಗಳನ್ನ ಬೈ ಮಾಡ್ಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಡ್ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.